ರಾಜ್ಯ ಸರ್ಕಾರದಲ್ಲಿ ಸ್ವಪಕ್ಷದವರೇ ಈಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು ಅಸಮಾಧಾನವನ್ನು ಹೊರ ಹಾಕ್ತಾ ಇರುವಂತದ್ದು ನಮ್ಮ ಜೊತೆಗೆ ಸಿಟಿ ರವಿ ಅವರು ಇದ್ದಾರೆ ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಸರ್ ಈಗ 3 ಜನ ಶಾಸಕರು ಸರ್ಕಾರದ ಬಿಲ್ಡಿಂಗ್ ನಲ್ಲಿ ಲಂಚ ಹೊಡಿತಾರೆ ಅನ್ನೋದು ಗೊತ್ತಿತ್ತು ರೋಡ್ ನಲ್ಲಿ ಪರ್ಸೆಂಟೇಜ್ ತಗೊಳ್ತಾರೆ ಕಾಂಟ್ರಾಕ್ಟ್ ನಲ್ಲಿ ಅನ್ನೋದು ಗೊತ್ತಿತ್ತು ಆದರೆ ಬಡವರಿಗೆ ಕೊಡೋ ಮನೆಯಲ್ಲೂ ಲಂಚ ತಗೊಂಡು ಲಂಚ ಕೊಟ್ಟವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರೆ ಇದಕ್ಕಿಂತ ಪಾಪದ ಕೆಲಸ ಇನ್ಯಾವುದು ಉಳಿದಿದೆ ಹೇಳಿ ಅವನು ಮುಂಚೆನೇ ಬಡವರಿಗೆ ಕೊಡೋ ಮನೆ ಅದರೊಳಗೆ ಲಂಚ ಅಂದರೆ ಇದು ಕಾಂಗ್ರೆಸ್ನ ಎಷ್ಟನೇ ಗ್ಯಾರಂಟಿ ಇದು ಹಣ ಕೊಟ್ಟವನಿಗೆ ಮನೆ ಅನ್ನೋದು ಎಷ್ಟನೇ ಗ್ಯಾರಂಟಿ ಇದು ಹೆಂಗೆ ಸಹಿಸ್ಕೊಳ್ಳೋಕ್ಕಾಗತ್ತೆ ಮುಖ್ಯಮಂತ್ರಿಗಳೇ ಈ ಭ್ರಷ್ಟಾಚಾರ ನಿಮ್ಮ ಅರಿವಿಗೆ ಬಂದಿಲ್ಲ ಅಂತಾದರೆ ನಿಮ್ಮ ಶಾಸಕರಿಗೆ ನಿಮ್ಮ ಗಮನಕ್ಕೆ ತಂದಿದ್ದಾರೆ ನೀವು ತಕ್ಷಣ ಸಚಿವ ಜಮೀರ್ ಅಹ್ಮದ್ ಅವ್ರನ್ನ ನಿಮ್ಮದೇ ಶಾಸಕರ ಆರೋಪದ ಹಿನ್ನೆಲೆಯಲ್ಲಿ ವಜಾ ಮಾಡಿ ಸರಿಗ ಈ 3 ಜನ ಶಾಸಕರು ಕೂಡ ಈಗ ಸರ್ಕಾರದ ವಿರುದ್ಧ ಅಸಮಾಧಾನ ನೇರವಾಗಿ ಹೊರ ಹಾಕ್ತಾ ಇರುವಂಥದ್ದು CM ನೋಡಿದರೆ ಅವ್ರನ್ನ ಕರೆದು ಮಾತಾಡ್ತೀನಿ ಅಂತಿದ್ದಾರೆ ಸರ್ ಅಲ್ಲ ಕರೆದು ಮಾತಾಡೋಕ್ಕೆ ಏನು ಖಾಸಗಿ ವಿಷಯನ ಭ್ರಷ್ಟಾಚಾರ ಖಾಸಗಿ ವಿಷಯ ಏನ್ರಿ ಬಡವರಿಗೆ ಬಡವರಿಗೆ ಕೊಡಬೇಕಾದ ಮನೆಯಲ್ಲಿ ಲಂಚ ತಗೊಳ್ತಾರೆ ಅಂತ ಹೇಳಿದ್ರೆ ಇವು ಯಾವ ಸಮಾಜವಾದ ರೀ ಇದು ಇವ್ರ ಸಮಾಜವಾದ ಅಂತ ಹೇಳಿದ್ರೆ ಲೂಟಿ ಹೊಡೆಯೋದ ಇವ್ರ ಸಮಾಜವಾದ ಅಂದರೆ ಬಡವರಿಗೆ ಕೊಡೋ ಮನೆಯಲ್ಲೂ ಲೂಟಿ ಹೊಡೆಯೋದ ಇವ್ರ ಸಮಾಜವಾದ ಮತ್ತು ಇದ್ರ ಮೇಲೆ ಸಮರ್ಥನೆ ಮಾಡೋಕ್ಕೆ ಕೇಳ್ತಾರೆ ಕೇಂದ್ರ ಸರ್ಕಾರ ನಿಯಮಾವಳಿಗಳನ್ನು ರೂಪಿಸಿರೋದು ಲಂಚ ತಗೊಳ್ಳಿ ಅಂತಲ್ಲ ಲಂಚ ತಗೊಳ್ಳೋದು ನಿಯಮಾವಳಿ ಇಲ್ಲ ಕೇಂದ್ರ ಸರ್ಕಾರ ರೂಪಿಸಿರೋ ನಿಯಮಾವಳಿಗಳಲ್ಲಿ ಲಂಚ ಕೊಟ್ಟವನಿಗೆ ಮನೆ ಅಂತಿದೆಯೇನ್ರಿ ಅಲ್ಲೇನು ಹೇಳಿದೆ ವಸತಿ ರೈತರು ಪಟ್ಟಿ ಮಾಡಿ ಮನೆ ಇಲ್ದವ್ರನ್ನ ಪಟ್ಟಿ ಮಾಡಿ ಆ ಮನೆ ಇಲ್ಲದೆ ಇದ್ದವರಿಗೆ ಬಡವರಿಗೆ ಆದ್ಯತೆ ಮೇಲೆ ಮನೆ ಕೊಡಿ ಅಂತ ಹೇಳಿದೆ ಅಲ್ಲಿ ಲಂಚ ತಗೊಂಡು ಮನೆ ಕೊಡಿ ಅಂತ ಹೇಳಿಲ್ಲ ಲಂಚ ತಗೊಂಡು ಮನೆ ಕೊಡಬೇಕು ಅನ್ನೋದು ಕಾಂಗ್ರೆಸ್ ಸರ್ಕಾರದ ನೀತಿ 6ನೇ ಗ್ಯಾರಂಟಿ ಇದು BR ಪಾಟೀಲ್ ಮತ್ತು ರಾಜು ಕಾಗೆ ಅವರ ಬಗ್ಗೆ ಅಲ್ಲ ರಾಜು ಕಾಗೆ BR ಪಾಟೀಲ್ ಸತ್ಯ ಹೇಳಿದ್ದಾರೆ ಅವರ ಆಪಾದನೆ ಹಿನ್ನೆಲೆಯಲ್ಲಿ ಈಗ BJP ಮಾಡಿದ್ರೆ ರಾಜಕೀಯ ಪ್ರೇರಿತ ಆರೋಪ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಹೊಟ್ಟೆ ಕಿಚ್ಚು ಅಂತೆಲ್ಲ ಹೇಳ್ತಿದ್ರು ಈಗ ಹೊಟ್ಟೆ ಒಳಗೆ ಇರುವಂಥ ಸತ್ಯವನ್ನು BR ಪಾಟೀಲು ರಾಜು ಕಾಗೆ ಕಾರ್ಕೊಂಡಿದ್ದಾರೆ ಯು ಹ್ಯಾವ್ ಟು ಟೇಕ್ ಆಕ್ಷನ್ ಯು ಶುಡ್ ಟೇಕ್ ಆಕ್ಷನ್ ಯು ಹ್ಯಾವ್ ಟು ರಿಮೂವ್ ಯುವರ್ ಕರಪ್ಟ್ ಮಿನಿಸ್ಟರ್ಸ್ BJP ಯಾವ ರೀತಿ ತೆಗೆದುಕೊಂಡು ಹೋಗ್ತೀವಿ ನಾವು ಜನರ ನಡುವೆ ತಗೊಂಡು ಹೋಗ್ತೀವಿ ಈಗಲೂ ಆಗ್ರಹ ಮಾಡ್ತೀವಿ ರಾಜೀನಾಮೆ ಕೊಡಿ ನಾವು ಜನರ ಹತ್ರ ತಗೊಂಡೋಗಿ ಹೋರಾಟ ಮಾಡ್ತೀವಿ ಇದು ಸಿಟಿ ರವಿ ಅವರ ಮಾತು ಒಟ್ಟಾರೆ ಈ ಒಂದು ಏನು ಹೇಳಿಕೆಗಳಿದಾವೆ ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು ಅದರ ಜೊತೆಗೆ ನಾವು ಕೂಡ ಹೋರಾಟವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ